ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಪೊಳಲಿ. ರಾಜರಾಜೇಶ್ವರಿ ಇಲ್ಲಿಯ ಆರಾಧ್ಯ ದೇವತೆ. ದೇವಸ್ಥಾನದಲ್ಲಿ ಈಗ ಜಾತ್ರೋತ್ಸವದ ಸಂಭ್ರಮ ನಡೆಯುತ್ತಿದೆ. 1 ತಿಂಗಳ ಕಾಲ ನಡೆಯುವ ಜಾತ್ರೋತ್ಸವದ ಪ್ರಮುಖ ಆಕರ್ಷಣೆ ಪೊಳಲಿಯ ಚೆಂಡು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. 5 ದಿನಗಳ ಕಾಲ ನಡೆಯುವ ಚೆಂಡು ಉತ್ಸವ ಭಕ್ತರ ಆಕರ್ಷಣೀಯ ಕಾರ್ಯಕ್ರಮ. ಕಾಲ್ಚೆಂಡು ಆಟದ ರೀತಿ ದೇವಳದ ಎದುರಿನ ಗದ್ದೆಯಲ್ಲಿ ರಬ್ಬರ್ ಚೆಂಡಿನಲ್ಲಿ ಭಕ್ತರು ಆಟ ಆಡ್ತಾರೆ. ಇನ್ನು ಪುರಾಣದಲ್ಲಿ ಶ್ರೀದೇವಿಯು ಚಂಡಮುಂಡರನ್ನ ವಧಿಸಿ ಶಿರವ ಚೆಂಡಾಡಿದಳು ಎನ್ನುವ ಪ್ರತೀತಿ ಕೂಡ ಇದೆ. ಇನ್ನು ಶ್ರೀದೇವಿ ಮಹಾತ್ಮೆ ಯಕ್ಷಗಾನದಲ್ಲೂ ಈ ದೃಶ್ಯವಿದೆ. ಇದೇ ಹಿನ್ನೆಲೆಯಲ್ಲಿ ಇಂದಿಗೂ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಜಾತ್ರೆಯಲ್ಲಿ ಚೆಂಡಾಟ ಆಡುತ್ತಾರೆ. 1 ತಿಂಗಳ ಕಾಲ ನಡೆಯುವ ಜಾತ್ರೋತ್ಸವದ ಕಡೆಯ 5 ದಿನ ದೇವಳದ ಗದ್ದೆಯಲ್ಲಿ ಚೆಂಡು ಉತ್ಸವ ನಡೆಯುತ್ತೆ. ಈ ಚೆಂಡು ಉತ್ಸವ ಕರಾವಳಿಯಲ್ಲಿ ಪುರಲ್ದ ಚೆಂಡು ಎಂದು ಪ್ರಸಿದ್ಧಿ. ಇವತ್ತಿನಿಂದ ಇನ್ನೊಂದು 5 ದಿವಸದವರೆಗೆ ಇಲ್ಲಿ ಚೆಂಡಿನ ಉತ್ಸವ ನಡೀಲಿಕ್ಕಿದೆ. ಇವತ್ತು ಪ್ರಥಮ ಚೆಂಡು. ರಾತ್ರಿ ಅಲ್ಲಿ ಚೆಂಡಿನ ಗದ್ದೆಯಲ್ಲಿ ಆ ಚೆಂಡಿನ ಉತ್ಸವ ನಡೀತದೆ. ಉತ್ತರದ ಆ ಬಡಗು, ಉಲಿಪಾಡಿ ಮತ್ತು ಆಮುಂಜೆ ಗುತ್ತು, ಈ 2 ಗುತ್ತಿನವರ ಪರಸ್ಪರ ವಿರುದ್ಧ ದಿಕ್ಕಿಗೆ ಚೆಂಡನ್ನು ಕೊಟ್ಟು ಆ ಒಂದು ಆಟ ನಡೀತಾ ಇದೆ. ಅದು 3 ಸಲ ಆಗಬೇಕು. 3 ಸಲ ಆದ ನಂತರ ಮುಕ್ತಾಯ ಅಂತ ಲೆಕ್ಕ. ಮತ್ತೆ ಅವರನ್ನು ಚೆಂಡು ಸಹಿತ ಒಳಗೆ ಬಂದು ದೇವಿಗೊಂದು ಪೂಜೆ ಇದೆ. ಪೂಜೆ ಆದ ನಂತರ ಪ್ರಸಾದ ಇದೆ. ಆ ಪ್ರಸಾದಕ್ಕೆ ಮೊದಲು ಆ ಚೆಂಡು ಹಾಕಿದಂಥ ಗುತ್ತಿನವರಿಗೆ, ಚೆಂಡು ಹಾಕುವವರಿಗೆ, ಮತ್ತೆ ಅಲ್ಲಿ ನೆರೆದು ಇದನ್ನು ವ್ಯವಸ್ಥಿತ ಮಾಡುವಂಥ ಗುತ್ತಿನವರಿಗೆ ಅವರನ್ನೆಲ್ಲ ದೇವಸ್ಥಾನದ ಹೊರಗಡೆ ಅಂಗಣದಲ್ಲಿ ಒಂದು ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗಿ ಮತ್ತೆ ಪುನಃ ಅವರಿಗೆಲ್ಲ ಇಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ಹಾಗೆ ಗುತ್ತಿನವರಿಗೆ ಎಲ್ಲರಿಗೆ ಪ್ರಸಾದ ಕೊಡುವಂಥ ಒಂದು ಗಂಧ ಪ್ರಸಾದ ಕೊಡುವಂಥ ವ್ಯವಸ್ಥೆ ಇದೆ. ಪೊಳಲಿ ಚೆಂಡು ಚರ್ಮದಿಂದ ಮಾಡಲ್ಪಡುತ್ತದೆ. ಮಿಜಾರಿನಲ್ಲಿರುವ ಕುಟುಂಬ ಇದನ್ನು ತಯಾರಿಸುತ್ತದೆ. ಇನ್ನು ಪೊಳಲಿ ಜಾತ್ರೆಗೆ ದಿನ ನಿಗದಿಸುವಲ್ಲಿ ಮೂಡಬಿದರೆಯ ಪುತ್ತಿಗೆಯ ಕ್ಷೇತ್ರದ ಪಾತ್ರ ಮುಖ್ಯವಾಗಿದೆ. ಕಳೆದ 16 ವರ್ಷಗಳಿಂದ ಪೊಳಲಿ ಚೆಂಡಿನ ಸಿದ್ಧತೆಯನ್ನ ಶ್ರದ್ಧಾಭಕ್ತಿಯಿಂದ ನಿರ್ಮಿಸುತ್ತಿರುವವರು ನುರಿತ ಚಮ್ಮಾರ ಪದ್ಮನಾಭ ಅವರು ಕ್ಷೇತ್ರದ ಜಾತ್ರೆಗೆ ಚೆಂಡು ತಯಾರಿಸಿ ಕೊಡುತ್ತಾರೆ. ಇನ್ನು ಈ ಚೆಂಡನ್ನ ಸೋಮವಾರ ಬೆಳಗ್ಗೆ ಪದ್ಮನಾಭ ಅವರ ಮನೆಯಂಗಳದಲ್ಲಿರುವ ಮಹಾಮಾಯಿ ದೇವಿಯ ಸನ್ನಿಧಿಯಲ್ಲಿ ಪೂಜಿಸಲಾಯಿತು. ಬಳಿಕ ಪೊಳಲಿ ಕ್ಷೇತ್ರದ ಪರವಾಗಿ ಬಂದ ಕಡಪು ಕರಿಯ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಏಪ್ರಿಲ್ 6ರಂದು ಆರಂಭವಾದ ಕೊಡಿ ಚೆಂಡು ಉತ್ಸವ 5 ದಿನಗಳ ಕಾಲ ನಡೆದು ಏಪ್ರಿಲ್ 10ರಂದು ಮುಕ್ತಾಯಗೊಳ್ಳಲಿದೆ. ಏಪ್ರಿಲ್ 11ರಂದು ಅದ್ಧೂರಿಯಾಗಿ ನಡೆಯುವ ರಥೋತ್ಸವ ಬಳಿಕ ಪೊಳಲಿ ರಾಜರಾಜೇಶ್ವರಿಯ ಜಾತ್ರೋತ್ಸವ ಸಂಪನ್ನಗೊಳ್ಳಲಿದೆ. 1ನೇ ಚೆಂಡು, 2ನೇ ಚೆಂಡು, 3ನೇ ಚೆಂಡು, 4ನೇ ಚೆಂಡು, 5ನೇ ಚೆಂಡು, ಅದು ಕಡೆ ಚೆಂಡು ಅಂತ. ಕಡೆ ಚೆಂಡಿನ ದಿವಸ ಸುಮಾರು 1000 ಜನ ಬರ್ತಾರೆ, ಲಕ್ಷದವರೆಗೂ ಮುಟ್ತಾರೆ. ಅಂತ ವಿಶೇಷ ಆ ದಿವಸ ಒಂದು ಬೆಳಿಗ್ಗಿನಿಂದಲೇ ರಾತ್ರಿಯವರೆಗೂ, ಇಡೀ ರಾತ್ರಿ ಆ ದಿವಸ ಕಾರ್ಯಕ್ರಮ ಇರ್ತದೆ, ಬೆಳಗಿನವರೆಗೆ ಇರ್ತದೆ. ಅದರಿಂದ ಸಾಕಷ್ಟು ಜನ ಬರ್ತಾರೆ. ಪ್ರತಿ ಚೆಂಡಿನ ಉತ್ಸವ ದಿವಸ ಕೂಡ ರಾತ್ರಿ ಉತ್ಸವದ ಸಮಯದಲ್ಲಿ ರಥ ಇದೆ. 1ನೇ ದಿವಸಕ್ಕೆ ಕುಮಾರ ರಥ, 2ನೇ ದಿವಸಕ್ಕೆ ಹೂವಿನ ತೇರು, 3ನೇ ದಿವಸಕ್ಕೆ ಸೂರ್ಯಮಂಡಲ, 4ನೇ ದಿವಸ ಚಂದ್ರಮಂಡಲ, 5ನೇ ದಿವಸ ಆಳು ಪಲ್ಲಕ್ಕಿ ಜೊತೆಗೆ ಬೆಳ್ಳಿ ರಥವನ್ನು ಕೂಡ ಎಳೆಯುವಂಥ ಪದ್ಧತಿ ಇದೆ.